ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಷಯ ಬಂದು ನಾವು ಹೆಣ್ಮಕ್ಳು ಒಂದು ಯೌವನದ ವಯಸ್ಸಿನಿಂದ ಅಲ್ಲ ಕೊನೆಯ ವಯಸ್ಸುವರೆಗೂ ನಮ್ಮ ಜೀವನ ಹೇಗಿರುತ್ತೆ, ನಾವು ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಮಧ್ಯೆ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ನನ್ನ ಚಾನಲ್ ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಸೊ ಈಗ ಲಾಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಈಗ ಹೆಣ್ಮಕ್ಳು ಅನ್ನೋ ವಿಚಾರ ಬಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಇದು, ಸಮಾಜದಲ್ಲಿ ನನಗೆ ಬೇರೆ ಇನ್ನೊಬ್ರಿಗೆ ಬೇರೆ ಮತ್ತೊಬ್ರಿಗೆ ಬೇರೆ ಯಾರಿಗೂ ಇಲ್ಲಿ ಯಾವುದೂ ಇಲ್ಲ, ಒಂದೇ ರೀತಿನೇ ಇರುತ್ತೆ ಸಮಸ್ಯೆಗಳು. ಹೆಣ್ಣು ಅನ್ನೋದೇ ಒಂದು ನಾವೇನೀಗ ಚಿಕ್ಕಂದ್ಲಿಂದ ಹಿಡಿದು ಮದುವೆ ಆಗೋವರೆಗೂ ತಂದೆ ತಾಯಿ ಅಣ್ಣಂದಿರ ಕೈ ಕೆಳಗಡೆ ಆ ಇದರಲ್ಲಿ ಬೌಂಡ್ರಿಯಲ್ಲಿ ನಾವು ಬೆಳ್ಕೊಂಬಂದಿರ್ತೀವಿ. ನೆಕ್ಸ್ಟ್ ಒಂದು ಸಾರಿ ನಾವು ಮದುವೆ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ, ಜವಾಬ್ದಾರಿ ಅನ್ನೋದು ಬಂದ ಮೇಲೆ ಎಲ್ಲ ನಮಗೆ ಆ ಬೌಂಡ್ರಿಯಲ್ಲೇ ಸ್ಟಾರ್ಟ್ ಆಗುತ್ತೆ. ಮೇಯ್ನ್ ಇವಾಗ ಮದುವೆ ಆಗ್ತೀವಿ, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾದರೆ ಕೆಲ್ಸಕ್ಕೂ ಹೋಗ್ತಾರೆ, ಮನೇನೂ ನಡೆಸ್ತಾರೆ, ಎಲ್ಲ ಈಕ್ವಲ್ ಆಗಿ ನಡೆಸ್ಕೊಂಬರ್ತಾ ಇರ್ತಾರೆ. ಬಟ್ ಅತ್ತೆ ಮಾವ ಇದ್ದರೆ ಅತ್ತೆ ಮಾವನ ಸಾಕೋದು, ಅವ್ರಿಗೆ ಬೇಕು ಬೇಡಗಳನ್ನು ಎಲ್ಲನೂ ಮಾಡೋದು. ಹಾಗೆಯೇ ಗಂಡ ಅನ್ನೋ ವಿಚಾರದಲ್ಲಿ ಕೆಲವ್ರು ಒಳ್ಳೆಯರಿರ್ತಾರೆ, ಕೆಲವರು ಸ್ವಾರ್ಥ ಅನ್ನೋದಿರುತ್ತೆ. ನಾನು ಹೇಳ್ದಂಗೆ ನಡಿಬೇಕು, ಅವಳು ಹೆಣ್ಣು, ನಾನು ಹಾಕಿರುವಂತಹ ಗೆರೆಗಳಲ್ಲೇ ಇರಬೇಕು ಅನ್ನೋದು ಎಲ್ಲರ ವಿಚಾರದಲ್ಲೂ ಇದ್ದೇ ಇರುತ್ತೆ. ಹಾಗಂತ ಹೇಳಿ ಗಂಡಸರೆಲ್ಲ ಕೆಟ್ಟವರು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಬಟ್ ನಡ್ಕೊಂಬಂದಿರೋದೇ ಹಾಗೆ. ಈಗ ನಮ್ಮ ತಾಯಿ ಕಾಲದಿಂದ ಹಿಡಿದು ನಮ್ಮ ಸುತ್ತಮುತ್ತಲಲ್ಲಿ ನಡೆಯೋ ಅಂಥದ್ದೇ ನಮ್ಮ ಜೀವನದಲ್ಲೂ ನಡೆಯುತ್ತೆ. ಇದು ನಾವೇನು ಬೇರೆ ಇನ್ನೊಂದು ನಾನು ಸ್ಪೆಷಾಲಿಟಿ ಅನ್ನೋದು ಏನಿಲ್ಲ, ಶೋಷಣೆ ನಡ್ಕೊಂಡೇ ಬಂದಿದೆ. ಬಟ್ ಗಂಡು ಮಕ್ಕಳು ಒಂಥರ ಅವರು ಒಂದು ದುಡ್ಕೊಂಬಂದರೆ ಅವ್ರಿಗೆ ಇನ್ನೇನು ಬೇರೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲ್ಲ. ನಾವು ಹೆಣ್ಮಕ್ಳು ಹೊರ್ಗಡೆ ದುಡಿಯೋರಾದರೆ ಹೊರ್ಗಡೆನೂ ದುಡಿಬೇಕು, ಸಂಸಾರ ತೂಗಿಸ್ಬೇಕು, ಅತ್ತೆ ಮಾವದಿರ ಜವಾಬ್ದಾರಿ, ನಾದಿದಿರಿದ್ರೆ ಅವ್ರ ಜವಾಬ್ದಾರಿ, ಇದೆಲ್ಲ ಮುಗಿಯೋಷ್ಟೊತ್ತು ಮಕ್ಕಳು, ಇದೆಲ್ಲ ಸ್ಟಾರ್ಟ್ ಆಗ್ತಾ ಮದುವೆ ಆದಮೇಲೆ ಸ್ಟಾರ್ಟ್ ಆಗುತ್ತೆ ನಮಗೆ ಜವಾಬ್ದಾರಿಗಳನ್ನೋದು. ಸೊ ಈಗ ಒಂದು ಏಜಲ್ಲಿ ಇಷ್ಟೆಲ್ಲ ಮುಗಿಸ್ಕೊಂಬಂದಿರ್ತೀವಿ. ಈಗ ಆಸ್ತಿ ಮಾಡಿರ್ತೀವೋ ಬಿಟ್ಟಿರ್ತೀವೋ ನಮಗಂತೂ ಗೊತ್ತಿಲ್ಲ, ಮಾಡೋರು ಮಾಡಿರ್ತಾರೆ. ಇಲ್ಲ ಕೆಲವೊಂದು ಸಾರಿ ಮಕ್ಕಳ ಬಗ್ಗೆ ಜವಾಬ್ದಾರಿ ತಗೊಳ್ಳೋದಿರುತ್ತಲ್ವ, ಅದೇ ಒಂದು ದೊಡ್ಡ ಆಸ್ತಿ ನಮಗೆ. ಮಕ್ಕಳನ್ನ ಚಿಕ್ಕೊಂದಿನಿಂದ ಹಿಡಿದು ನಾವು ಕೊನೆಯವರೆಗೂ ಅವ್ರನ್ನ ಬೆಳೆಸಿ, ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ, ಅವ್ರನ್ನ ಈ ಕಾಲಕ್ಕೆ ತಕ್ಕಂಗೆ ಅವ್ರ ಕಾಲ ಮೇಲೆ ನಿಲ್ಲಿಸಿ ಮದುವೆ ಮಾಡಿ ಅವ್ರನ್ನ ಸಾಕಿ, ಅಷ್ಟಲ್ದೇ ಅವ್ರ ಹೊಟ್ಟೆಲಿ ಹುಟ್ಟುವಂತಹ ಮಕ್ಕಳನ್ನ ಸಾಕ್ಕೊಡ್ತೀವಿ. ಎಲ್ಲ ಈ ಪ್ರೊಸೆಸ್ಸಲ್ಲಿ ನಡ್ಕೊಂಬರುತ್ತೆ ನಮಗೆ ಜೀವನದಲ್ಲಿ. ಅತ್ತೆ ಮಾವ ಇದ್ರೂ ಸಹ ಅವ್ರನ್ನೂ ನೋಡಬೇಕು, ಅವರು ವಯಸ್ಸಾದವರಲ್ವ, ಅವ್ರನ್ನೂ ಬಿಡೋದಕ್ಕಾಗೋದಿಲ್ಲ. ಈಗ ಗಂಡ ಸರಿ ಇರ್ತಾರೋ ಬಿಡ್ತಾರೋ ಅವ್ರಿಗೆ ತಕ್ಕಂಗೆ ಅಡ್ಜಸ್ಟ್ ಆಗಿ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಇಷ್ಟೆಲ್ಲ ಮುಗಿಯೋ ಅಷ್ಟರಲ್ಲೇ ನಮಗೆ 45-50 ಕ್ರಾಸ್ ಆಗಿಬಿಡುತ್ತೆ ನಮ್ಮ ಜೀವನ. ಅಲ್ಲಿಗೊಂದು ಅರ್ಧ ನಾವು ದಾಟ್ಬಿಟ್ಟಿರ್ತೀವಿ. ಈ ನೋವುಗಳಲ್ಲಿ, ಈ ಕಷ್ಟಗಳಲ್ಲಿ, ಈ ದುಃಖಗಳಲ್ಲಿ, ಇದರಲ್ಲೇ ನಾವು ಬಂದ್ಬಿಟ್ಟಿರ್ತೀವಿ. ಅಷ್ಟರಲ್ಲೇ ನಮಗೆ ಬೇಕು ಬೇಡ, ನಮ್ಮ ಆಸೆ, ನಮ್ಮ ಮನ್ಸಿಗೆ ಆಸೆ ಆಗಿದ್ದು ನಾವು ನೆರವೇರಿಸಿರಲ್ಲ. ಒಂದು ಒಳ್ಳೆ ಬಟ್ಟೆ ಹಾಕ್ಬೇಕಾ, ಈವನ್ ಒಳ್ಳೆ ಊಟ ತಿನ್ಬೇಕಾ, ಯಾವ ಆಸೆನೂ ನಮಗೋಸ್ಕರ ನಾವು ದಯವಿಟ್ಟು ಹೇಳ್ತೀನಿ ಯಾರು ಮಾಡ್ಕೊಂಡಿರಲ್ಲ ಹೆಣ್ಮಕ್ಳು. ನಾವು ದುಡಿ ಸಂಸಾರ ಒಂದು ಎತ್ತಕ್ಕೂ ಹೋಲಿಸ್ತೀವಿ ನಾವು ಹೆಣ್ಮಕ್ಳನ್ನ. ಒಂದು ಸಾರಿ ಅದು ದುಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕೊನೆವರೆಗೂ ಇವನ್ ಅದು ಸಾಯೋವರೆಗೂ ದುಡಿಯುತ್ತೆ ಅಂತ ಹೇಳ್ತಾರಲ್ವ, ಆ ರೀತಿ ಹೆಣ್ಮಕ್ಳು ನಾವು ಒಂಥರ ಎತ್ತಿನ ಥರ ದುಡ್ದಿರ್ತೀವಿ ಮನೆಗೆ. ಆಮೇಲೆ 50 ವರ್ಷ ಆದಮೇಲೆ ನಮ್ಮ ಜವಾಬ್ದಾರಿ ಮುಗಿದ್ಬಿಡ್ತು ಇನ್ನಿಷ್ಟೇ ಅಂತ ತಿಳ್ಕೊಬೇಡಿ, ಅವಾಗೂ ದುಡಿಯೋದು ಇದ್ದಿದ್ದೆ ನಮಗೆ. ಅದರಲ್ಲಿ ಸ್ವಲ್ಪ ನಾವು ಟೈಮ್ ತೊಗೊಬೇಕು. ಏನು ಈಗ ಇಲ್ಲಿವರೆಗೂ ಆಸ್ತಿ ಮಾಡಿದ್ದೀವ, ಇಲ್ಲ ಮಕ್ಕಳನ್ನೂ ಒಂದು ಆಸ್ತಿ ಮಾಡಿದ್ದೀವ, ಅವ್ರ ಮಕ್ಕಳನ್ನ ಸಾಕಿದ್ದೀವ, ಇಷ್ಟೆಲ್ಲ ಜವಾಬ್ದಾರಿ ಮಾಡ್ಕೊಂಬಂದು ನೆಕ್ಸ್ಟ್ ಇಲ್ಲಿಂದ ಆಚೆಗೆ ನನ್ನ ಜೀವನ ನನಗೋಸ್ಕರ ನಾನು ಬದುಕಬೇಕು ಅನ್ನೋದು ತಗೋಬೇಕು ನಾವು ಮನಸ್ಸಿಗೆ. ಅದು ಯಾವ ರೀತಿ ಅಂದರೆ ನೋಡಿ, ಈಗಂತೂ ಯಾರೂ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆ ರೀತಿ ಜನ್ರೇಷನ್ ಇದು. ಓಡು ಅನ್ನೋ ಪ್ರಪಂಚದಲ್ಲಿ ಈಗ ನಾನು ಏನೋ ಹೇಳ್ತೀನಿ, ನನ್ನ ಮಕ್ಕಳು ಕೇಳ್ಕೊಂಡಿರ್ತಾರೆ, ನನ್ನ ಕಷ್ಟ ಸುಖ ಕೇಳ್ತಾರೆ ಅಂತ ನಿಜವಾಗ್ಲೂ ಯಾರು ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಅದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ಯಾಕಂದರೆ ಓಡೋ ಪ್ರಪಂಚ, ಅವರು ಓಡಬೇಕು. ಇಲ್ಲಿವರೆಗೂ ನಾವು ಕಾಲ್ಭಾಗ ಜವಾಬ್ದಾರಿ ಮುಗಿಸ್ಕೊಂಡ್ಬಂದಿದ್ದೀವಿ. ನೆಕ್ಸ್ಟು ಮಕ್ಕಳಿಗೂ ನಮ್ಮ ಜವಾಬ್ದಾರಿನೇ ಅವ್ರಿಗೂ ಬರುತ್ತೆ
ಇರುತ್ತಲ್ವಾ, ಅವರು ಹೆಣ್ಮಕ್ಳೇ ಅಲ್ವಾ. ಆದ್ರಿಂದ ನಾವೇನು ಮಾಡ್ಬೇಕಂದ್ರೆ ಸ್ವಲ್ಪನಾದರೂ ಟೈಮ್ ತಗೊಂಡು ವಾಕ್ ಮಾಡಿರಿ. ಸ್ವಲ್ಪ ಹೊತ್ತು ಎಲ್ಲಾದರೂ ಹೋಗಿ ಈ ಪಾರ್ಕ್ಗಳಲ್ಲಿ ವಾಕ್ ಮಾಡಬೇಕು. ಈಗ ನಮ್ಮ ಮನಸ್ಥಿತಿ ಒಂದು ಅಂಥವ್ರ ಜೊತೆ ನಮಗೆ ಎಲ್ಲ ಮನುಷ್ಯನಲ್ಲೂ ಒಂದು ದುಃಖ, ಕಷ್ಟ, ನೋವು ಇದ್ದೇ ಇರುತ್ತೆ ಫ್ರೆಂಡ್ಸ್. ಯಾರೂ ಇಲ್ಲ, ಎಲ್ಲ ಸಮವಾಗಿರುತ್ತೆ ಅಂತ ದಯವಿಟ್ಟು ಯಾರು ಅಂದ್ಕೊಂಬೇಡಿ. ಈಗ ಹೋಗ್ತೀವಿ ಪಾರ್ಕಲ್ಲಿ, ನಮ್ಮ ಮನಸ್ಥಿತಿ ಇರೋರೆ ಈಗ ಅವ್ರಿಗೂ ಅದೇ ಕಷ್ಟ ಇರುತ್ತೆ, ನಮಗೂ ಎಲ್ಲ ಒಂದು ಏಜ್ ಬಂದಮೇಲೆ ಅದೇ ಇರುತ್ತೆ ಮೆಂಟಾಲಿಟಿ, ಬೇರೆ ಅಂತೂ ಯಾರಿಗೂ ಬರೋದಿಲ್ಲ. ಸೊ ಈಗ ನಮಗೂ ಅಂಥವ್ರನ್ನ ಫ್ರೆಂಡ್ಸ್ ಮಾಡಿಕೊಂಡು ನಮ್ಮ ಕಷ್ಟ ಸುಖ ಬೇಕು ಬೇಡಗಳನ್ನು ಹೇಳೋ ಅಂಥದ್ದು ನಮ್ಮ ಮನಸ್ಸಲ್ಲಿರೋದು ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ಎಷ್ಟೋ ಕಷ್ಟ ನಮಗೆ ಕಮ್ಮಿ ಆಗುತ್ತೆ. ಸೊ ಮಕ್ಕಳ ಜೊತೆ ಹೇಳೋಕ್ಕೋದ್ರೆ ಹೋಗಮ್ಮ ನನಗೆ ಟೈಮ್ ಇಲ್ಲ ಅಂತ ಅವ್ರು ಹೋಗ್ಬಿಡ್ತಾರೆ. ಗಂಡನ್ಗೆ ಹೇಳೋಕ್ಕೋದ್ರೆ ನಿಂದು ಯಾವಾಗಲೂ ಇದ್ದಿದ್ದು ಹೋಗೆ ಅಂತಾರೆ. ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಡಿಪ್ರೆಷನ್ ಥರ ಹೋಗಿ BP ಬರ್ಸ್ಕೊಳ್ಳೋದು, ಶುಗರು, ಪ್ರತಿಯೊಂದು ನಮ್ಗೆ ಇದೇ ವಯಸ್ಸಲ್ಲೇ ಸ್ಟಾರ್ಟ್ ಆಗೋದು. ಸೊ ಅದರಿಂದ ಸ್ವಲ್ಪ ಎಚ್ಚರಿಕೆ ತಗೊಂಡು ಇನ್ನು ಮುಂದೆ ಏನಾದರೂ ನಾವು ಮಾಡೋ ಆಸ್ತಿ ಅಂದರೆ ಆರೋಗ್ಯ ನಾವು ಯಾವ ರೀತಿ ಕಾಪಾಡ್ಕೊತೀವೋ ಅದೇ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಈಗ ನನಗೂ 45 ಕ್ರಾಸ್ ಆಗಿದೆ, ಬಟ್ ಇನ್ನು ಮುಂದೆ ನನ್ನ ಜೀವನದಲ್ಲೂ ಇದೇ ಬರೋದು, ಬೇರೆ ಬರುತ್ತೆ ಅಂತ ಹೇಳ್ಬೇಡ್ರಿ. ಸೊ ಇವಾಗ ಕೆಲವ್ರಿಗೆ ಗಂಡಂದಿರು ಹೆಂಡತಿಯರನ್ನ ರಕ್ಷಣೆ ಮಾಡ್ಕೊಂಡು ಬಂದಿರ್ತಾರೆ, ಕೆಲವ್ರು ಜವಾಬ್ದಾರಿ ತಗೊಳ್ಳಲ್ಲ, ರೆಸ್ಪಾನ್ಸಿಬಿಲಿಟಿನೇ ಅವ್ರಿಗೆ ಇರೋದಿಲ್ಲ. ಅಂಥ ಟೈಮಲ್ಲಿ ಎಂಥ ಟೈಮಲ್ಲೂ ಒಂದು ಹೆಣ್ಣು ಸಂಸಾರ ಅನ್ನೋದು ಬಿಟ್ಟಿರಲ್ಲ. ಬಟ್ ಇಲ್ಲಿಂದ ಆಚೆ ಆದ್ರೂ ಯಾರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಮಕ್ಕಳಿದ್ದಾರೆ ಅಂತ ಮಕ್ಕಳ ಮೇಲೆ ಡಿಪೆಂಡ್ ಆಗಬೇಡ್ರಿ. ಈವನ್ ಹಸ್ಬೆಂಡ್ ಇದ್ದಾರೆ ಅಂದರೆ ಅವ್ರ ಮೇಲೇನೂ ನಾವು ಡಿಪೆಂಡ್ ಆಗೋದು ಬೇಡ. ನಮ್ಮ ಜೀವನ, ನಮ್ಮ ಬದುಕನ್ನು ನಾವು ಎಷ್ಟು ಸಂತೋಷವಾಗಿ ತಗೊಂಡೋಗ್ತಿರೋ ಅಷ್ಟು ದಿನ ನಮ್ಗೆ ಇನ್ನೂ ಆಯುಷ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ವಯಸ್ಸಲ್ಲಿದ್ದಾಗ ಏನೋ ಒಂದು ಅರ್ನಿಂಗ್ ಅಂತ ಮಾಡಿ ಇಟ್ಕೊಳ್ಳಿ. ದುಡ್ಡಿನ ವಿಚಾರ ಬಂದರೂ ಅಷ್ಟೇ, ದಯವಿಟ್ಟು ಯಾರೂ ಇಲ್ಲ ಇಲ್ಲಿ ವಯಸ್ಸಾದ ಮೇಲೆ ನನ್ನ ಹತ್ರ ಏನಿದೆ ಇನ್ನೊಬ್ರ ಹತ್ರ ಏನಿದೆ ಅನ್ನೋ ಅಂಥ ಪ್ರಪಂಚದಲ್ಲಿ ನಮ್ಮನ್ನು ಯಾರು ನೋಡ್ತಾರೆ? ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬಿಟ್ರಿ. ಎಲ್ಲ ಮಕ್ಕಳು ನೋಡೋದಿಲ್ಲ, ಎಲ್ಲ ಗಂಡಂದಿರು ನೋಡೋದಿಲ್ಲ ಅಂತ ನಾನು ಕಂಪ್ಲೇಂಟ್ ಹೇಳ್ತಾ ಇರೋದಲ್ಲ. ಸಿಚುವೇಶನ್ನೇ ಈಗ ಆಗಿರೋದು. ಈ ಓಡೋ ಅಂಥ ಪ್ರಪಂಚದಲ್ಲಿ ಯಾರು ಟೈಮ್ ಕೊಡೋಕ್ಕಾಗಲ್ಲ, ಯಾರು ಜವಾಬ್ದಾರಿಗಳು ತೊಗೊಂಡು ಇಲ್ಲಿ ಬದುಕೋದಕ್ಕಾಗಲ್ಲ. ನನ್ನ ಜವಾಬ್ದಾರಿ ನಾನೇ ತಗೋಬೇಕು. ನನಗೇನು ಬೇಕು ಬೇಡಗಳನ್ನು ಹಿಂಗೆ ನೆಕ್ಸ್ಟು ನಾನು ವಯಸ್ಸಾದ್ಮೇಲೆ ಇಷ್ಟು ಬೇಕಾಗುತ್ತೆ, ಹಿಂಗೆ ಮಾಡ್ಕೋಬೇಕಪ್ಪ, ಈ ರೀತಿ ಮಾಡಿ ನಾನು ದುಡ್ಕೊಂಡ್ರೆ ಅರ್ನಿಂಗ್ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಾದರೆ ಪರವಾಗಿಲ್ಲ, ಈ ಹೌಸ್ ವೈಫು ಎಲ್ಲ, ಈಗ ನಾನು ಹೌಸ್ ವೈಫೇ, ಏನು ಬೇಕೋ ಒಂದು ಏಜ್ಗೆ ಎಲ್ಲನೂ ಬೇಕಾಗುತ್ತೆ. ಆ ಏಜಿಗೆ ಬೇಕಾಗಿರೋದನ್ನ ಇಲ್ಲ ವಯಸ್ಸಲ್ಲಿದ್ದಾಗ ಒಂದು ಎಲ್ಲರಿಗೂ ಒಂದು ಬುದ್ಧಿ ಅನ್ನೋದು ಇದ್ದೇ ಇರುತ್ತೆ. ಒಂದು ಟೈಲರಿಂಗ್ ಕಲ್ತಿರ್ತಾರೆ, ಒಂದು ಏನೋ ಮನೆ ಕೆಲಸದ ಬಗ್ಗೆನೇ ಒಂದು ಯೂಟ್ಯೂಬು ಇನ್ನೊಂದು ಏನೋ ಬಂದು ಮಾಡಿ ನಾವು ಹೆಣ್ಮಕ್ಳು ಬುದ್ಧಿವಂತರು ಕೂತ್ಕೊಂಡಂತೂ ಕಾಲ ಕಳೆದಿರಲ್ಲ ಜೀವನದಲ್ಲಿ. ನನಗಂತ ದುಡಿದಿದ್ರು ಸಂಸಾರಕ್ಕೋಸ್ಕರ ಅಂತ ಆದರೂ ದುಡಿದು ಸಂಸಾರಕ್ಕೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ಆದ್ರೂ ನಾವು ದುಡ್ಕೊತಾ ಬರ್ತಾ ಇರ್ತೀವಿ. ಅದರಲ್ಲೂ ಸ್ವಲ್ಪ ಅರ್ನಿಂಗ್ ಮಾಡಿ ಇಟ್ಕೊಂಡು ಯಾವ ಮಕ್ಕಳನ್ನೂ ಕಾಯಬೇಡಿ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಮನಸ್ಸಿಗೆ ಅಷ್ಟು ನೋವಾಗುತ್ತೆ. ಇವಾಗಿನ ಪ್ರಪಂಚ ಇರೋದೇ ಅಷ್ಟು. ಗಂಡಂದಿರು ಒಂದೊಂದು ಟೈಮ್ ಕೈ ಬಿಟ್ಬಿಡ್ತಾರೆ. ಇದೆಲ್ಲ ನೋಡಿಕೊಂಡು ನಮ್ಮ ಹುಷಾರಲ್ಲಿ ನಾವು ಇಟ್ಕೊಂಡು ನಾವು ಬದುಕೋಣ. ಬಟ್ ಬೆಳಗ್ಗೆ ಎದ್ದೋಳೋಣ, ಆರಾಮಾಗಿ ನಮಗೆ ಅಂತ ಒಂದು 10 ನಿಮಿಷ ಟೈಮ್ ಕೊಟ್ಟು ಬಿಸಿ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತಾದಮೇಲೆ, ಯಾರು 50 ವರ್ಷ ಆದಮೇಲೆ ಕೆಲಸ ಮಾಡಬೇಡಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಿಟ್ಬಿಡಿ ಅಂತಲ್ಲ ಹೇಳೋದು. ನಮ್ಮ ಕೈಯಲ್ಲಿ ಆಗಿದ್ದು ತಿಂಡಿ ಮಾಡಬೇಕಾ, ಅಡುಗೆ ಮಾಡಬೇಕಾ, ಪ್ರತಿಯೊಂದು ನಮ್ಮ ರೋಟೀನ್ ಇರುತ್ತಲ್ವ, ಎಲ್ಲ ಮುಗಿಸ್ಕೊಳ್ಳೋಣ. ಸ್ವಲ್ಪ ಎಲ್ಲಾದರೂ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗೋಣ, ಇಲ್ಲ ಒಂದು ನೆಂಟ್ರ ಮನೆಗೆ ಹೋಗ್ಬೇಕಾ, ಎಲ್ಲೋ ನಮ್ಮ ಮನ್ಸಿಗೆ ಎಲ್ಲೋ ಹೋದರೆ ಅಲ್ಲಿ ನೆಮ್ಮದಿ ಅನಿಸುತ್ತೋ ಹೋಗೋಣ. ಸ್ವಲ್ಪ ಹೊತ್ತು ದೇವರನ್ನ ನಂಬನ. ಇಲ್ಲಿಂದ ಆಚೆಗೆ ನಮಗೆ ದೇವರೇ ಫ್ರೆಂಡ್ಸ್ ಅಂತ ಹೇಳ್ತಾರಲ್ವ, ದೇವ್ರ ಹತ್ರ ಕೂತ್ಕೊಂಡು ನಮ್ಮ ಕಷ್ಟ ಸುಖ ಬೇಕು ಬೇಡಗಳನ್ನೆಲ್ಲ ದೇವ್ರ ಹತ್ರ ಒಪ್ಸೋಣ. ಈ ರೀತಿ ನಾವು ಬದುಕೊಂತ ಬಂದರೆ ಒಂದು 2 ದಿವಸ ಆದ್ರೂ ಆರಾಮಾಗಿ ಗಟ್ಟಿಯಾಗಿ ಬದುಕೋದು ರೀ. ನಿಜವಾಗ್ಲೂ ಏನಾದರೂ ಕಾಯಿಲೆ ಬಂದ ತಕ್ಷಣ ಹೋಗ್ಬಿಟ್ರೆ ಪರವಾಗಿಲ್ಲ, ಇಲ್ಲ ಗಂಡಂದಿರ ಮೇಲೆನೋ ಇಲ್ಲ ಮಕ್ಕಳ ಮೇಲೆನೋ ಡಿಪೆಂಡ್ ಆಗಿಬಿಟ್ರೆ ಎಷ್ಟು ನೋವಿರುತ್ತಲ್ವ. ಅದು ಯಾವತ್ತು ಈ ಕೈ ಕೊಡೋದಾಗಲಿ ಚಾಚೋ ಕೈ ಆಗಬಾರ್ದು ಅಂತ ದೇವರಲ್ಲಿ ನಾವು ಬೇಡ್ಕೊಳ್ಳೋಣ. ಯಾವತ್ತು ಹಿಂಗೆ ಎತ್ತಿ ಕೊಡೋ ಕೈ ಆಗಬೇಕು ನಮಗೆ. ಆ ರೀತಿ ನಾವು ನಮ್ಮ ಜೀವನವನ್ನು ನಾವು ಜೀವಿಸೋಣ. ಆದರೆ ಯಾರೂ ಅವ್ರ ಜೀವನ ಹಾಳು ಮಾಡ್ಕೊಂಡು ಬೀದಿ ಪಾಲು ಅಂತ ಹೇಳ್ತಾರಲ್ಲ, 50 ವರ್ಷ ಆದಮೇಲೆ
ನಿಜವಾಗ್ಲೂ ಆ ರೀತಿ ಬೀದಿ ಪಾಲಾಗಬೇಡ್ರಿ. ನಿಮ್ಮದು ಅನ್ನೋದೊಂದು ಅರ್ನಿಂಗ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಸೇವಿಂಗ್ ಮಾಡಿ ನಿಜವಾಗ್ಲೂ ನಿಮ್ಮ ಜೀವನವನ್ನು ಬದುಕಿ. ನಾನು ಹೇಳ್ದಾಗೆ ಸ್ವಲ್ಪ ನಿಮ್ಮ ವಯಸ್ಸಿನವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಇಲ್ಲಿಂದ ಆಚೆಗೆ ನಮ್ಮ ನೋವು ದುಃಖ ಎಲ್ಲದನ್ನೂ ಹೇಳ್ಕೊಳ್ಳೋದಕ್ಕೆ ಒಬ್ಬರು ಬೇಕು. ನಮಗೆ ಅಂತ ಟೈಮ್ ಕೊಟ್ಕೊಂಡು ಯಾರೂ ಇರೋದಿಲ್ಲ. ಈ ಓಡೋವಂಥ ಪ್ರಪಂಚದಲ್ಲಿ ಯಾರು ಇಲ್ಲಿ ಟೈಮ್ ಕೊಡೋದಕ್ಕಾಗೋದಿಲ್ಲ. ಆದ್ದರಿಂದ ನಾವು ಈ ರೀತಿ ಮಾಡಿಕೊಂಡು ಬದುಕಿದ್ರೆ ನಮ್ಮ ಬೆಸ್ಟ್ ಅಂತ ಹೇಳ್ಬೋದು. ಇರೋ ಆರೋಗ್ಯನ ಕಾಪಾಡ್ಕೊಳ್ಳಿ, ಚೆನ್ನಾಗಿರಿ, ಖುಷಿಯಾಗಿರಿ. ನಾವು ಎಷ್ಟು ಖುಷಿಯಾಗಿರ್ತೀರೋ, ಎಷ್ಟು ಮನ್ಸಿಗೆ ನೆಮ್ಮದಿ ಕೊಟ್ಕೊತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಎಲ್ಲರಿಗೂ ಒಂದೇ ಇಲ್ಲಿ ಹೆಣ್ಮಕ್ಳಿಗೆ. ಸೊ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ಯಾರಿಗೆ ಯಾವ ರೀತಿ ನೋವಿದೆ ಅನ್ನೋದಕ್ಕಿಂತ ಎಲ್ಲದಕ್ಕೂ ಒಂದೇ ಮದ್ದು ಅನ್ನೋ ರೀತಿ ಎಲ್ಲ ಹೆಣ್ಮಕ್ಳ ಜೀವನದಲ್ಲೂ ಇದೇ ನೋವಿರುತ್ತೆ. ದಯವಿಟ್ಟು ಯಾರು ನೋವು ಬೀಳಬೇಡಿ, ಯಾರ ಮೇಲೇನೂ ಡಿಪೆಂಡ್ ಆಗಬೇಡಿ. ಸ್ವತಂತ್ರವಾಗಿ ಬದುಕಿ, ಸ್ವತಂತ್ರವಾಗಿರಿ, ಸ್ವತಂತ್ರವಾಗಿ ಇನ್ನೊಬ್ರು ಕೈ ಎತ್ತಿ ಕೊಡೋ ಥರ ಇರಲಿ. ನಮ್ಮ ಕೈ ಅಂತ ದೇವ್ರ ಹತ್ರ ಪ್ರಾರ್ಥಿಸಿ. ಈ ಕೈ ನಮ್ಮ ಹೆಣ್ಣು ಮಕ್ಳ ಕೈ ಎಷ್ಟು ಜನಕ್ಕೆ ಅನ್ನ ಹಾಕಿರೋ ಕೈ ಇದು. ನಾವು ವಯಸ್ಸಿಂದ ಹಿಡಿದು ನಾವು ಕೊನೆ ನಮ್ಮನ್ನು ಮಣ್ಣಗಿಡೋವರೆಗೂ ಈ ಕೈ ಎಷ್ಟೋ ಜನಕ್ಕೆ ಅನ್ನ ದಾನ ಧರ್ಮ ಮಾಡಿರುತ್ತೆ. ಸೊ ಇದೇ ರೀತಿ ಇರಲಿ ನಮ್ಮ ಕೈ, ಇನ್ನೊಬ್ರು ಕೊಡೋ ಥರ ಆಗಿ ಅಂತ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ರಿ. ಎಲ್ಲರಿಗೂ ನಾವು ಆಶೀರ್ವಾದ ಮಾಡೋಣ. ಯಾವ ಮಕ್ಕಳಿಗೂ ಗಂಡನಿಗೂ ಯಾರಿಗೂ ಶಾಪ ಹಾಕೋದು ಬೇಡ. ನಾವು ಆಶೀರ್ವಾದ ಮಾಡಿ ನಮ್ಮ ಜೊತೆಗಿರೋರ್ನು ಚೆನ್ನಾಗಿ ಬದುಕಿಸೋಣ, ನಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೊಳ್ಳೋಣ. ಆದರೆ ಎಷ್ಟಾದರೂ ಹಿಂಗೆ ಕೊಡೋ ಕೈ ಆಗಲಿ, ಚಾಚೋ ಕೈ ಆಗೋದು ಬೇಡ ಅಂತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.